ನೀ ತಾಯಿ ಶ್ರೀಲಕ್ಷ್ಮಿ ತಾಯಿ ಕರುಣಿಸು ಮಾಯೆ ಶ್ರೀಲಕ್ಷ್ಮಿ ತಾಯಿ ಕರುಣಿಸು ಮಾಯೆ ಕರುಣಿಸಿ ಕಾಯಿ ನನ್ನಮ್ಮ ನೀ ತಾಯಿ ಕರುಣಿಸಿ ಕಾಯಿ ನನ್ನಮ್ಮ ನೀ ತಾಯಿ ಅಮ್ಮ ಜಗನ್ಮಂಗಲೆ ಚಂದ್ರಾದೇವಿ ತಾಯಿ ಬೇಡಿ ಬಂದ ಭಕ್ತರನ್ನ ಯಾವತ್ತೂ ನೀನು ಕೈಬಿಟ್ಟಿಲ್ಲ. ಹೀಗಿರಬೇಕಾದ್ರೆ ಈ ಬಡಪಾಯಿಗಳನ್ನು ಸಹ ಒಂತ ಕಣ್ತೆರೆದು ನೋಡಮ್ಮ. ಯಾಕೆಂದರೆ ನನ್ನ ಗಂಡ ಹಗಲು ರಾತ್ರಿ ಅಂದರೆ ಈ ಮನೆಗೋಸ್ಕರ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸ್ತಾ ಇದ್ದಾರೆ. ಅವರು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗಬೇಕಾದ್ರೆ ಅದಕ್ಕೆ ತಕ್ಕನ ಹಾಗೆ ನನ್ನ ಮೈದುನ ವಿದ್ಯಾವಂತನಾಗಿದ್ದಾನೆ. ಅವನಿಗೊಂದು ಒಳ್ಳೆಯ ನೌಕರಿ ದೊರೆತು ಇನ್ನು ಉಳಿದಿರುವ ನನ್ನ ನಾದಿನಿ ವಯಸ್ಸಿಗೆ ಬಂದು ನಿಂತಿದ್ದಾಳೆ. ಅವಳಿಗೊಂದು ಒಳ್ಳೆ ಮರಮಹಾಶಯ ಸಿಕ್ಕು ಅವಳ ಮದುವೆನ ನನ್ನ ಗಂಡ ಕಣ್ತುಂಬ ನೋಡ್ಬಿಟ್ರೆ ಅಲ್ಲಿಗೆ ಅವರ ಜೀವನ ಸಾರ್ಥಕವಾಗುತ್ತೆ. ತಾಯಿ, ಯಾವುದೇ ಯುಗವಾಗಲಿ ಎಲ್ಲ ಯುಗದಲ್ಲೂ ಕಷ್ಟ ಅಂತ ಬಂದರೆ ಅವತರಿಸಿ ಬಂದು ಉದ್ಧರಿಸೋಳು ನೀನೇ ಅಂತ ಹೇಳ್ತಾರೆ. ಅಮ್ಮ, ನಾನಿನಲ್ಲಿ ಸಿರಿ ಬೇಕು ಸಂಪತ್ತು ಬೇಕು ಅಂತ ಕೇಳ್ತಾ ಇಲ್ಲಮ್ಮ. ಈ ನನ್ನ ಸಂಸಾರವನ್ನ ಸದಾಕಾಲ ಹೀಗೆ ಸುಖವಾಗಿಡು ಅಂತ ಬೇಡಿಕೊಳ್ತಾ ಇದ್ದೀನಿ. ನನ್ನ ಆಸೆಯನ್ನು ನೆರವೇರಿಸಿ ಕೈ ಹಿಡಿದು ಕಾಪಾಡು ತಾಯಿ.
ಸೀತಾ ಸೀತಾ ಏನು ಮಾಡುತ್ತಿರುವೆ? ಬನ್ನಿ ಅಂದ್ರೆ ಇವತ್ತು ಆ ಚಂದ್ರಾದೇವಿ ಜಾತ್ರೆ ದಿನ ಅಲ್ವೇ? ಆ ತಾಯಿಯ ಉಡಿ ತುಂಬಿ ಈಗ ತಾನೇ ಪೂಜೆ ಮುಗಿಸಿದ್ದೇನೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಯಾಕೆ ನಿಮ್ಮ ಮುಖ ಸಪ್ಪಿಗೆ ಆಗಿ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ, ಯಾಕೆ? ಏನೆಂದು ಹೇಳಲಿ ಸೀತಾ, ಏನೆಂದು ಹೇಳಲಿ? ಆ ಚಂದ್ರಾದೇವಿಯ ಜಾತ್ರೆ ದಿನದಂದು ನನ್ನ ತಮ್ಮಂದಿರು ಕಳೆದು ಹೋಗಿ ಇಂದಿಗೆ 25 ವರ್ಷಗಳಾಯ್ತು ಸೀತಾ, 25 ವರ್ಷಗಳಾಯ್ತು. ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ ಸೀತಾ, ಒಂದು ಗೊತ್ತಿಲ್ಲ. ಅಲ್ಲರೂ ಒಂದು ವೇಳೆ ನಿಮ್ಮ ತಮ್ಮಂದರು ಸಿಕ್ಕಿದ್ದೆ ಆದ್ರೆ ಅವರನ್ನ ನೀವು ಹೇಗೆ ಗುರುತಿಸ್ತಾರೆ? ಅವರು ನಿಮ್ಮನ್ನ ಹೇಗ್ರಿ ಗುರುತಿಸ್ತಾರೆ? ಸೀತಾ, ನಾವು 3 ಜನ ಅಣ್ಣ ತಮ್ಮಂದಿರು ಬಲಗೈ ಮೇಲೆ ತಂದೆ ತಾಯಿಯ ಆಶೀರ್ವಾದ ಅಂತ ಹಚ್ಚಿ ಹಾಕಿಸ್ಕೊಂಡಿದ್ದೇವೆ ಸೀತಾ, ಹಚ್ಚಿ ಹಾಕಿಸ್ಕೊಂಡಿದ್ದೇವೆ. ಹೌದೇನ್ರಿ? ಹಾಗಾದ್ರೆ ನೀವು ಚಿಂತೆ ಮಾಡಬೇಡಿ. ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇದೆ. ಕಳೆದು ಹೋದ ನಿಮ್ಮ ತಮ್ಮಂದರು ಖಂಡಿತವಾಗಿ ಸಿಗ್ತಾರೆ, ನೀವು ಚಿಂತೆ ಮಾಡಬೇಡಿ. ನಾನು ಅದೇ ನಂಬಿಕೆ ಮೇಲಿದ್ದೇನೆ ಸೀತಾ, ನಾನು ಅದೇ ನಂಬಿಕೆ ಮೇಲಿದ್ದೇನೆ. ಹಾ, ಅದಿರ್ಲಿ. ಅಂದ ಹಾಗೆ ಈ ಮನೇಲಿ ಸಾವಿತ್ರಿ ಇದ್ದಾಳಲ್ರಿ, ಮತ್ತೆ ಅವಳು ಯಾರು? ಸಾವಿತ್ರಿ ನನ್ನ ಸ್ವಂತ ತಂಗಿ, ಆದರೆ ಶ್ರೀಕಾಂತ ನನ್ನ ಸಾಕು ತಮ್ಮ. ಒಂದು ದಿನ ದಾರಿಯಲ್ಲಿ ಹೋಗುತ್ತಿರುವಾಗ ಅಳುತ್ತಾ ನಿಂತಿದ್ದ. ಅವನನ್ನು ಮನೆಗೆ ಕರೆದುಕೊಂಡು ಬಂದು ಸಾಕಿ ಸಲುಹಿ ದೊಡ್ಡವನನ್ನಾಗಿ ಮಾಡಿದೆ. ಅದೇ ಥರ ನನ್ನ ಹಾಗೆ ನನ್ನ ತಮ್ಮಂದಿರನ್ನು ಯಾರಾದರೂ ಸಾಕುತ್ತಿರಬಹುದಲ್ಲವೇ ಸೀತಾ? ಖಂಡಿತವಾಗಿರಿ, ನೀವು ಹೇಳೋ ಮಾತು ಸರಿಯಾಗೇ ಇದೆ. ಅಂದ ಹಾಗೆ ಇಷ್ಟೆಲ್ಲ ನಡೆದ್ರು ನಿಮ್ಮ ತಂದೆ ತಾಯಿ ಹೇಗೆ ತೀರ್ಕೊಂಡ್ರು, ಅವ್ರಿಗೆ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಗೊತ್ತಿದೆ ಸೀತಾ, ಗೊತ್ತಿದೆ. ಪ್ರಾಣ ಬಿಡುವುದಕ್ಕಿಂತ ಮುಂಚೆ ಆ ದುಷ್ಟ ಸುಳೆ ಮಗನ ಹೆಸರನ್ನು ನನಗೆ ಹೇಳಿ ಕಣ್ಣು ಮುಚ್ಚಿ ಬಿಟ್ಟರು ಸೀತಾ. ಹೌದೇನ್ರಿ? ಯಾರಿ ಆ ದುಷ್ಟ? ಅವನು ಅಣ್ಣ, ಅತ್ತಿಗೆ ಏನೋ ವಿಚಾರದಲ್ಲಿ ತೊಡಗಿದ್ದೀರಿಲ್ಲ? ಬಾರಮ್ಮ ತಂಗಿ, ನಿನ್ನ ಪರೀಕ್ಷೆ ಎಲ್ಲ ಹೇಗಾಯ್ತಮ್ಮ? ಚೆನ್ನಾಗಿ ಮಾಡಿದ್ದೇನೆ ಅಣ್ಣ. ಹಾ ಸಾವಿತ್ರಿ, ಈಗ ತಾನೇ ಪೂಜೆ ಮುಗಿಸಿದೀನಿ, ಹೋಗಿ ನೀನು ಆ ದೇವರಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೋ. ಆಯ್ತು ಅತ್ತಿಗೆ. ಸಾವಿತ್ರಿ ಎದ್ದೇಳಮ್ಮ, ಏನಿದೆ ಇದೆಲ್ಲ? ಅಣ್ಣ, ನೀನೇ ನನ್ನ ಪಾಲಿಗೆ ದೇವರಣ್ಣ. ಹಾ ಏನು ಹೀಗೆ ಅಣ್ಣ ತಂಗಿ ಮಾತಾಡ್ತಾ ನಿಂತು ಬಿಡ್ತಿರೋ? ಒಳಗಡೆ ಅಡುಗೆ ಸಿದ್ಧವಾಗಿ ಊಟ ಮಾಡ್ತಿರೋ? ಸ್ವಲ್ಪ ನಿಲ್ಲೆ ಸೀತಾ. ಇನ್ನೇನು ಶ್ರೀಕಾಂತ ಬರುವ ಹೊತ್ತಾಯ್ತು. ಅವನು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಬರ್ಲಿ ಅಂತೀರಾ? ಬರ್ಲಿ. ಅಲ್ಲಿ ನೋಡಣ್ಣ, ಶ್ರೀಕಾಂತಣ್ಣ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ ಬಾರಪ್ಪ ಮುದ್ದು ಮೈದುನ, ನಿನಗೆ 100 ವರ್ಷ ಆಯುಷ್ಯ ಕಣೋ. ಈಗ ತಾನೇ ನಿನ್ನ ಹೆಸರು ತೆಗೆದ್ವಿ, ಕಣ್ಣು ಮುಂದೆ ಹಾಜರ್. ಯಾಕೆ ಅತ್ತಿಗೆ? ಏನಿಲ್ಲ ತಮ್ಮ, ನಿನ್ನ ವಿಷಯವನ್ನೇ ಮಾತನಾಡುತ್ತಿದ್ದರಲ್ಲ, ಅದಕ್ಕೆ ಹಾಗೆ ಅಂದರು. ಹಾ, ನಿನ್ನ ವಿದ್ಯಾಭ್ಯಾಸದ ವಿಚಾರ ಎಲ್ಲಿವರೆಗೂ ಬಂತು? ಅಣ್ಣ, ವಿದ್ಯಾಭ್ಯಾಸ ನಡೆಯುತ್ತಿದೆ, ಆದರೆ ಸೀಟಿಗೆ ಏನೋ ಆದರೆ ಅಣ್ಣ, ಆ ಸೀಟಿಗಾಗಿ 5 ಲಕ್ಷ ರೂಪಾಯಿ ಹಣ ಕೇಳುತ್ತಿದ್ದಾರೆ ಅಣ್ಣ. 5 ಲಕ್ಷ ರೂಪಾಯಿ ಹಣ ಕೇಳುತ್ತಿದ್ದಾರೆ. ಏನು 5 ಲಕ್ಷವೇ? ಸಾವಿತ್ರಿ, ನಿನ್ ಸುಮ್ಮನಿರಮ್ಮ. ಶ್ರೀಕಾಂತ, ನಾನು ಹೇಗಾದರೂ ಮಾಡಿ ಹಣ ಸಾಲ ತೆಗೆದು ಕೊಟ್ಟೇ ಕೊಡುತ್ತೇನೆ ನಿನಗೆ. ಸರಿ ಆಯ್ತು ಅಣ್ಣ. ಏನಾಯ್ತು? ಏನು ಮಾತೇ ಆಡ್ತಿರೋ, ಊಟ ಮಾಡ್ತಿರೋ, ಹೇಗೆ? ಅತ್ಗೆ, ಏನೇ ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರ್ದೆ? ನಾನ? ನೀವೇ. ಬೇಡಮ್ಮ, ನಿಮ್ಮಣ್ಣ ಹೇಗೆ ಹೇಳ್ತಾರೋ ನಾನು ಹಾಗೆ ಕೇಳೋದು. ಅವ್ರು ಹ್ಞೂ ಅಂದರೆ ಹ್ಞೂ, ಹ್ಞೂ ಅಂದರೆ ಹ್ಞೂ. ಅಣ್ಣ ತಂಗಿ, ನಿನ್ನ ಇಚ್ಛೆ ಅಂತೆ ಆಗಲಿ. ಎಲ್ಲರೂ ಸೇರಿ ನೀವೆಲ್ಲ ಹಾಡಿ ಎಲ್ಲರೂ ಸೇರಿ ಕುಣಿಯೋಣ. ನಂದಲ್ಲಣ್ಣ, ನಿಮ್ಮ ಶ್ರೀಮತಿ ಅವ್ರದ್ದು. ಆಸೆ ಪಟ್ಟಳು ನೀನು ಕಡೆ. ನೀನು ಆಗ್ಲಿ, ಪತಿ ಆಜ್ಞೆ ಮೀರೋದುಂಟೆ? ಆಗ್ಲಿ. ನಮ್ಮ ಮನೆಯಲ್ಲಿ
ಅಣ್ಣನು ತಾಯಿಯಾದನು ಸಿರಿಪಿರಿ ಒತ್ತುಗಳೇ ಪ್ರೀತಿಯ ಭಾಷೆ ಕೇಳಿದೆ ಅಲ್ಲಿನಂತ ಅಣ್ಣನು ತಾಯಿಯಾದನು ನೋಡಿದೆ ಜೀವನ ಸಂಜೀವನ ಅಣ್ಣನ ಹರಿಯಲ್ಲೇ ಹೃದಯದ ಹೋಮನೆ ಮುಖ ಅರಳಿದರೆ ಹೋಗಿಗೆ ಸಾಗರ ವರ್ಷವೇ ನಮ್ಮ ಬಂದ ಸ್ವರ್ಗವೇ ನಾಚುವ ಹಾಗಿದೆ ಎಲ್ಲಿ ಮುಖ ಅರಳಿದರೆ ಹೋಗಿಗೆ ಸಾಗರ ವರ್ಷವೇ ಜೀವನ ಸಂಜೀವನ ಕಣ್ಣಿನ ಹಣೆಯಲ್ಲೇ ಹೃದಯದ ಮಳೆ ಲಾ 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 ನೋಡಿದ್ರೇನ್ರಿ ನನ್ನ ಮೈದನ ಏನ್ ನಾಚ್ತಾನ್ರಿ ಈಗಲೇ ಹಿಂಗ ನಾಳೆ ಹೆಂಡತಿ ಬಂದ್ಮೇಲೆ ಹೆಂಗೋ ನಮ್ಮ ಅಣ್ಣ ನಿನ್ನ ನೋಡಿ ಹೆಂಗ ನಾಚಂಗ್ಲ ಅವನು ಹಂಗ ನಾಚ್ತಾನ ನಿಮ್ಮ ಅಣ್ಣ ಈಗ ಹೆಂಗ ನಾಚ್ತಾನ ನಾಚಂಗಿಲ್ಲ ಈಗ ಎಲ್ಲ ಬಿಟ್ರ ಅವ್ರೀಗ ಹಳೇದಾತ ಹಿಂದಿನ ನಾಚ್ತಾರ ಮುಗಿದು ಹೋತದ ಸ್ಟಾರ್ಟಿಂಗ್ ಹೊಸದಾಗಿದೆ ಅಷ್ಟು ನನ್ನ ಮೈದನ ಏನ್ ನಾಸ್ತಿಯೋ ಯಪ್ಪ ಲಕ್ಷ ನಟ್ಟಿ ಹುಡುಗಿಯರ ಕಣ ನನ್ನ ಮೈದನ ತಾಕತಿರ್ಲ ಯವ್ವ ನಡಿ ರಾಜ ಊಟ ಮಾಡೋಣ ನಡ್ರಿ ಅತ್ತಿಗೆ ಹೋಗೋಣ ನಡಿಮ್ಮ ದುಡುಗು ಮಾಡುವ ಪಗಡು ಇದ್ದರಲ್ಲವೇ ಈ ಮನೆಯಲ್ಲಿ ವಸ್ತುಗಳು ಹೋಗುವುದು ಅವ್ವಾ. ರಮೇಶ, ನೀನು ನಿಜವಾಗಿ ಭರತನು ನಿನ್ನ ಪ್ರೀತಿ ವಾತ್ಸಲ್ಯಗಳೇ ನನಗೆ ಇದುವರೆಗೆ ಹೊಟ್ಟೆ ಅನ್ನ ನೀರಾಗಿ ಜೀವ ಬದುಕಿತ್ತು. ಮುಂದಿನ ಜನ್ಮದಲ್ಲಿ ಆದರೂ ಹುಟ್ಟಿ ಬಂದು ನಿನ್ನ ಉಪಕಾರ ತೀರಿಸುವೆನಪ್ಪ, ಉಪಕಾರ ತೀರಿಸುವೆನು. KSRTC ಮಾಜಿ ಕಂಡಕ್ಟರ್ ಆಗಿರ್ತಕ್ಕಂತಹ
ಕರಗಳು ಸೋಮ ಜಯ ಸಿಂಹ ಗಂಗ ಜಯ ಸಿಂಹ ಏಷ್ಯಾ ದ್ವೇಷವೆಂಬ ವಿಷಯವನ್ನು ಸೇವಿಸಿರುವ ನನಗೆ ಹಣ ಬೇಕು. ಅದಕ್ಕಾಗಿ ಆ ವಿಷಕಂಠ ದೇಸಾಯಿಯ ಸ್ನೇಹ ಬೆಳೆಸಿರುವೆ. ಪಾಪ ಆ ದೇಸಾಯಿಗೇನು ಗೊತ್ತು, ನಾನು ಒಂದು ವಿಷ ತುಂಬಿರುವ ಘಟ ಸರ್ಪವೆಂದು. ಅದರಂತೆ ಅಂದದ ಅರಮನೆಯಲ್ಲಿ ಅರಗಿನಿಯಂತಿರುವ ಅವನ ತಂಗಿ ಕಾಮಿನಿ. ಅವಳು ಕೂಡ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಬಜಾರಿ ಹೆಣ್ಣು. ಅದೇನೇ ಇರಲಿ, ಅವಳನ್ನು ಮದುವೆಯಾಗಿ ಅವಳ ಸಮಸ್ತ ಆಸ್ತಿಗೆಲ್ಲ ನಾ ಒಡೆಯನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಕರಿ ಜಾತಿಯ ಕಾಳಿಂಗ ಸರ್ಪಣೆ ಅಲ್ಲ. हवा के साथ खेलेंगे तू उड़े के जाएंगे, पानी के साथ खेलेंगे तू डूबे जाएंगे, आग के साथ खेलेंगे तू मगर जाएंगे, मगर कालेंगे के साथ तो जल जाएंगे. Sakarati ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಯಾನ ಅಧರ್ಮಸ್ಯ ಪರಿತ್ರಾಣಾಯ ಸಾಧುನಾ ವಿನಾಶಂ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಏನು
ಜಗದಲ್ಲಿ ಅನ್ಯಾಯ ಅಟ್ಟಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಲದರಿಗಿನ ಮಟ್ಟ ಹಾಕಲಾಕ ಆ ದೇವರು ಭೂಮಿಗೆ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆಗಿದ್ದವನ ಕಲಿಯುಗ, ತಲೆ ಹೊಡೆಯುವನ ಕಲಿಯುಗ, ತಲೆ ಹಿಡಿಯುವನ ಕಲಿಯುಗ. ಅಂದ ಮೇಲೆ ಎಲ್ಲಿ ಬರುತ್ತಾನೆ ಆ ದೇವರು? ಭಗವಾನ್ ಕहाँ है? मंदिर में बेटा. ಏನು 5 ವರ್ಷಕ್ಕೊಮ್ಮ ಚುನಾವಣೆ ಬಂದಿವೆ ಸಾಕು. ಭವತಿ ಭಿಕ್ಷಾಂತ ಬರ್ತೀವೋ ತಿನ್ನಾಕ ಕೂಲಿನಂತಲ್ಲ. ನೀನು ಒಂದೇ ಓಟಿನ ಆಸೆಗಾಗಿ ಇಲ್ಲ ಸಲದ ಮಾತು ಹೇಳಿ ಸಾವಿರ ಕಥೆಗಳ ಕಟ್ಟಿ ನಿಮ್ಮ ಓಟ್ ಕಿತ್ತಾಕೋತೀವಿ. ಏನ್ರಿಪ್ಪ ಈ ಪುಕ್ಸಟ್ಟಿ ಹಾಕಲ್ಲ. ಒಂದೊಂದು ಓಟಿಗೆ 500, 1000, 2000 ಬೀಸಾಕು. ಅಷ್ಟ ಯಾಕ ತಿನ್ನಾಕ ಕಂಡ ಕೊಳ್ತೀವೋ, ಕುಡಿಯಾಕ ಎಂದ ಕೊಡ್ತೀವೋ. ಪ್ರಸಂಗ ಬಿದ್ರ ಮಲಗಾಕ ಕೊಟ್ಟಿವಪ್ಪ. ಏನ್ರಪ್ಪ ಊರ ಸಾಲಿ ಕಟ್ಸ್ರಿ, ರಸ್ತಾ ರಿಪೇರಿ ಮಾಡಿಸ್ರಿ, ದುಡ್ಡು ಯಾರು ಕೊಡ್ತಾರಪ್ಪ? ದುಡ್ಡು ಯಾರು ಕೊಡ್ತಾರ? ದುಡ್ಡು ಹಾಕಿದ್ವಿ ಅಂದ್ಮೇಲೆ ದುಡ್ಡು ತಕ್ಕೊಳಕ ಬೇಕ. ಇದು ರಾಜಕೀಯ ಲೆಕ್ಕ. ಅತ್ತಾಗಲ್ಲ. ಅತ್ತಾಗಕ್ಕೆ ನಮ್ಮಂತ ರಾಜಕಾರಣಿಗಳು ಬಿಡಂಗೂ ಇಲ್ಲ. ಹೆಜ್ಜೆ ಇತ್ತೆ ಆನಿ ತರಾನೇ ಇರಬೇಕು. ಬೇಟೆ ಆಡಿದ್ರೆ ಚಿರತೆ ತರಾನೇ ಇರಬೇಕು. ಓಟಕ್ಕೆ ನಿಂತ್ರೆ ಹೆಲಿಕಾಪ್ಟರ್ ತರಾನೇ ಇರಬೇಕು. बाईजा का नाम दुनिया के समझता. बाईजा का ताकत दुनिया में लोगों को समझता. ಊರೆಂಬ ಕೆರೆಯೊಳಗೆ ಸತ್ಯ ಎಂಬ ನೀರೊಳಗೆ ನಿತ್ಯ ಮಾನವರು ಮೊಸಳೆಯಂತೆಜುತ್ತಾರೆ ಈ ಊರ ಬಡ ಭಿಕಾರಿಗಳು. ಇದು ನನ್ನದೇ ನ್ಯಾಯ, ನನ್ನದೇ ನೀತಿ, ಒಟ್ಟಿನಲ್ಲಿ ನನ್ನದೇ ಸರ್ವಾಧಿಕಾರ. ಲೇ ಬಡ ಭಿಕಾರಿ ಬೀರ, ನಾನು ಸುಮ್ಮನಿದ್ದರೆ ರಾಮ, ಎದುರು ನಿಂತರೆ ದಶಕಂಠರಾಯ.